ಸಿನಿಮಾ ಕನ್ನಡದಲ್ಲಿ ಮೊದಲನೇ ಸಿನಿಮಾ. ಇಲ್ಲೂ ಕೂಡ ನಿಮಗೆ ಫ್ಯಾನ್ಸ್ಗಳಿದ್ದಾರೆ. ಎಷ್ಟು ಎಕ್ಸ್ಪೆಕ್ಷನ್ ಜನಗಳು ಎಷ್ಟು ನಿರೀಕ್ಷೆ ಇಟ್ಕೋಬೋದು ಈ ಪಿಕ್ಚರ್ಗೆ ಅಂತ? Last one? What kind of expectations? Last. Okay. I really don't have. I'm. I would say I'm literally disconnected from any form of expectation. So I just put my effort, and once the film releases, I'm literally out of it. So I just react to what's happening with my director and try to be as honest as possible. I don't want to earn money by selling my brand. That's the primary thing when I sit on a session. So, and in today's world, if you see, literally anybody with an internet connection can make a difference in the world. So there's so many people and so many opportunities that are there, and I'm so glad that people have given me such a stage and so much of love and effort. I've never had my hero visit my house twice, ever. So Vinod sir has been very kind, and he brought like one big bouquet of flowers when he came. So all that love will translate into more effort in the music. That's how I want to respond, and literally there's no expectation. I just want to freak out in this film and make sure the audiences enjoy the film and try and elevate it, like how they had a 2 minutes of blast when I was here. No, I'll try and convert that into scores in the film maybe, and probably create a. And because you have set standards, global standards with movies like Kantara, KGF, and so on. So I can't wait to start working on this film. ಚೇತನ್ ಸರ್, ಈ ಸಿನಿಮಾಗೆ ವಿನೋದ್ ಪ್ರಭಾಕರ್ ಅವರು ತಯಾರಿ ಹೇಗಿರಬೇಕು ಅದೇನೋ ತಯಾರಿ ಮಾಡ್ಕೋತಾ ಇದ್ದಾರಾ? ನೀವೇನಾದರೂ ಅವ್ರ ಸಲಹೆ ಕೊಟ್ಟಿದ್ದೀರಾ? ಹಾಂ ಸರ್, ನಾನು ಪ್ರತಿ ಸಿನಿಮಾದಲ್ಲೂ ಒಂದು ರಿಹರ್ಸಲ್ ಅಂತ ಮಾಡ್ತೀನಿ ಆ್ಯಕ್ಟರ್ಸ್ ಜೊತೆ. ಈ ಸಿನಿಮಾದಲ್ಲೂ ಅದನ್ನು ಮಾಡಬೇಕು ಅಂತ ವಿನೋದ್ ಅವರು ಕೂಡ ಸಜೆಸ್ಟ್ ಮಾಡಿದ್ದಾರೆ ನನಗೆ. ಅವರ ಇನ್ವಾಲ್ವ್ಮೆಂಟ್ ಬರೀ ಅವರ ಆ್ಯಕ್ಟಿಂಗಲ್ಲಿ ಮಾತ್ರ ಅಲ್ಲ, ಸ್ಕ್ರಿಪ್ಟ್ ಇರ್ಬೋದು, ನಾವು ಮ್ಯೂಸಿಕ್ ಮಾಡೋದ್ರಲ್ಲಿ ಇರ್ಬೋದು. ಇನ್ಫ್ಯಾಕ್ಟ್ ಸಂತೋಷ್ ಅವ್ರು ಹೇಳ್ತಾ ಇದ್ರು, ನಾವು ಕಂಪೋಸ್ ಮಾಡೋ ಸೆಷನ್ಸಲ್ಲಿ ಕೂಡ ಅವರು ಝೂಮ್ ಮೂಲಕ ಹಿ ವುಡ್ ಜಾಯಿನ್ ಇನ್. ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಅ ಹೀರೋ ಡೂ ದ್ಯಾಟ್ ಅಂತ. ಸೊ ದೇರ್ ಈಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ಎಫರ್ಟ್. ತುಂಬ ಎಫರ್ಟ್ ಇರುತ್ತೆ ಅವರ ಯಾಕೆಂದರೆ ಅವರ 25ನೇ ಸಿನಿಮಾ. ಆಮೇಲೆ ಇದನ್ನು ಭಿನ್ನವಾಗಿ ಇತ್ತೀಚೆಗೆ ನೀವು ವಿನೋದ್ ಅವರು ಚೂಸ್ ಮಾಡಿರುವಂಥ ಸಿನಿಮಾಗಳು ನೋಡಿದ್ರೆ, ನೆಲ್ಸನ್ ಇರ್ಬೋದು, ಮಾದೇವ ಇರ್ಬೋದು, ಲಂಕಾಸುರ ಇರ್ಬೋದು, ಅವರು ಈಗ ಬಹಳ ವಿಭಿನ್ನವಾದ ಸಿನಿಮಾಗಳನ್ನು, ಬಹಳ ವಿಭಿನ್ನವಾದ ಪಾತ್ರಗಳನ್ನು ಮಾಡುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಬಲರಾಮನ ದಿನಗಳು ಒಂದು ಅವರ ಆ್ಯಕ್ಟಿಂಗಿನ ಒಂದು ಶೋಕೇಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಂತೋಷ್ ಸರ್, ಎಸ್, ಚೈತನ್ಯ ಅವರ ಆ ದಿನಗಳು ಸಿನಿಮಾನ ನೀವು ನೋಡಿದ್ದೀರಾ? Yes. To be honest, I watched it after. I knew it was a huge cult classic, but once I got the first call and before we met, I watched the film. I loved it, and he's doing something else for this, and I'm sure that he'll carry the love and like it'll be amplified in a much bigger sense for this film, hopefully. Thank you. ವಿನೋದ್ ಸರ್, 25ನೇ ಸಿನಿಮಾ ಒಂದು ದೊಡ್ಡ ಜವಾಬ್ದಾರಿ, ಒಂದು ಮೈಲಿಗಲ್ಲು. ನಿಮ್ಮ ಅಭಿಮಾನಿಗಳಿಗೂ ಮತ್ತು ಒಂದು ಕನ್ನಡ ಚಿತ್ರನಿಗೂ ಕೂಡ ಒಂದು ದೊಡ್ಡ ಸಿನಿಮಾ ಆಗಬೇಕಂತ ಎಲ್ಲ ನಿರೀಕ್ಷೆ ಇರುತ್ತೆ. ನಿಮ್ಮ ಈ ಒಂದು ಪ್ರಿಪ್ರೇಷನು ಮತ್ತು ನಿಮ್ಮ ಈ ಸಿನಿಮಾದ ಬಗ್ಗೆ ನಿಮ್ಮ ಕಾಳಜಿ ಹೇಗಿರುತ್ತೆ? ಮಂಜು ಸರ್, ಥ್ಯಾಂಕ್ ಯು. ನಾನು ಖಂಡಿತ ಸಿನಿಮಾ ಬಗ್ಗೆ ಮಾತಾಡಿದಾಗ ಭಾಳ ನಾವು ಕೂತ್ಕೊಂಡು ಅದೇ ಹಿಂಗೆ ಹೇಳಿದ್ರಲ್ಲ, ಒಂದಿಷ್ಟು ನಾನು ಬರೀ ಒಬ್ಬ ಆ್ಯಕ್ಟರ್ ಆಗಿ, ಈಗ ಮಾದೇವ ಆಗಲಿ ಅಥವಾ ನೆಲ್ಸನ್ ಆಗಲಿ ಅಥವಾ ಲಂಕಾಸುರ ಆಗಲಿ, ಒಬ್ಬ ಜಸ್ಟ್ ಆ್ಯಕ್ಟರ್ ಥರ ಹೋಗಲ್ಲ. ಆ್ಯಕ್ಟಿಂಗ್ ಏನೇ ಇದ್ರೂ ತೆರೆ ಮುಂದೆ ಒಂದಿಷ್ಟೆಲ್ಲ ಆದಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಯಾಕಂದರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಬರೀ ಆ್ಯಕ್ಟಿಂಗ್ ಮಾಡಿಬಿಟ್ಟು ಬಂದ್ಬಿಡುವ ನಾವು ಅಥವಾ ಕ್ಯಾರಮನಲ್ಲಿ ಹೋಗಿ ಕೂತ್ಕೊಂಡ್ಬಿಡೋಣ ಅನ್ನೋದಲ್ಲ. ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ. ಈಗ ನಾವು ಇಲ್ಲಿ ಈಗ 25ನೇ ಸಿನಿಮಾ ಇದು ಮಾಡಬೇಕು ಅಂದರೆ ಇಂಥ ಒಬ್ಬರು ಕರ್ಕೊಂಬರ್ಬೇಕು, ಆ್ಯಂಡ್ ಚೈತನ್ಯ ಸರ್ ಜೊತೆಗೆ ನಾವು ಕೆಲಸ ಮಾಡಬೇಕು ಅಂದರೆ ಒಂದಿಷ್ಟು ನಮ್ಮದು ಹೋಮ್ವರ್ಕ್ ಇರುತ್ತೆ. ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜಲ್ಲಿ, ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ, ಅದಾದಮೇಲೆ ಲಂಕಾಸುರ ಆಗಲಿ, ಅದಾದಮೇಲೆ ಬಲರಾಮನ ದಿನಗಳು, ಈಗ ಯಾವ ಥರ ಆ ದಿನಗಳು ಒಂದು ಛಾಪನ್ನ ಒಂದು ಮೈಲುಗಲ್ಲು ಆಯ್ತಲ್ಲ, ಆ ಥರ ಬಲರಾಮನ ದಿನಗಳು ಆಗುತ್ತೆ. ಈ ಒಂದು 25ನೇ ಸಿನಿಮಾ ನನ್ನ ಫಸ್ಟು
ನಮ್ಮ ಟೈಟ್ಲ್ ಲಾಂಚ್ ಆಗೋ ದಿನ ನಾನು ಹೇಳಿದ್ದೆ, ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ, ಯಾಕಂದರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರ್ ಅನ್ನೋ ಬಿರುದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಬೇರೆ ಅವ್ರ ಕೈಯಿಂದ ಕೊಟ್ಟರು. ಸೊ ಹಾಗಾಗಿ ಅದನ್ನು ನಾನು ಉಳಿಸ್ಕೋಬೇಕು, ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ, ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್. ಕರೆಕ್ಟಾಗಿ ಹೇಳಿದ್ನಾ? ಅಷ್ಟೇ, ಅದೇ ತಾನೇ ಕೇಳಿದ್ರಿ? ಹೌದು ಹೌದು. ಚೈತನ್ಯ ಸರ್, ಆ ದಿನಗಳಿಂದ ಶುರು ಮಾಡಿದ್ರೆ ಇವತ್ತು ಬಲರಾಮನ ದಿನಗಳು ಬಂದಿದ್ದೀರಿ. ಇದು ಯಾರ್ದಾರು ಗ್ಯಾಂಗ್ಸ್ಟರ್ ಕಥೆ ಇರುತ್ತಾ, ಏನಾದ್ರು ಆ ಥರ ಏನಾದ್ರು ಇದೆಯಾ ಅಂತ? ಸರ್, ಇದು ಯಾವುದೇ ಗ್ಯಾಂಗ್ಸ್ಟರ್ ಮೇಲೆ ಆಧರಿಸಿದಂಥ ಸಿನಿಮಾ ಅಲ್ಲ, ಇದು ಬಯೋಪಿಕ್ ಅಲ್ಲ. ಇಲ್ಲಿ ಬರುವ ಯಾವುದೇ ಪಾತ್ರಗಳು ನಿಜ ಪಾತ್ರಗಳಿಗೆ ಹೋಲಿಕೆ ಇದ್ದರೆ ಅದು ಬರೀ ಕಾಕತಾಳೀಯ ಹೊರತು, ಏಕೆಂದರೆ ಭಾರತದ ಭೂಗತ ಜಗತ್ತಲ್ಲಿ ಸಾಕಷ್ಟು ಕಥೆಗಳಿದ್ದಾವೆ, ಅವೆಲ್ಲವ ಸ್ಫೂರ್ತಿ ಇದಕ್ಕಿರುತ್ತೆ. ಆದರೆ ಇದು ಕಾಲ್ಪನಿಕ ಕಥೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಸಂತೋಷ್ ಸರ್, ಒಂದು ಹಾಡು ಕೇಳಕ್ಕೆ ಎಲ್ಲರಿಗೂ ಆಸೆ. ನಿಮ್ಮ ಧ್ವನಿಯಿಂದ ಒಂದು ಹಾಡು ಹೇಳಿದ್ರೆ. Somebody told him. ಅವ್ರು ಕೇಳಲಿಲ್ಲ ಅಂದ್ರು ನಾನು ಪಕ್ಕ ಹಾಡ್ಸಿ. I knew it. ಅದು ಆ್ಯಕ್ಚುಲಿ ಅಭಿಮಾನಿಗಳು ಕೇಳೋದು, Yes. ಕೇಳ್ತಿದ್ದಾರೆ. At your own risk. We are ready for that sweet risk actually. Which song? Anything? Water Packet. Oh, thank you. Thank you. When Dhanush sir called me to sing the song, I was like, Rahman sir, such a legend. Do you want me to ruin his glorious career? And they were like, okay, it's okay, you can sing, it'll be good. And thank you, Rahman sir. I don't have words to thank him. He's such a legend. I've said this many times. Raja sir is my father in music, and Rahman sir is my mother. That's how I consider them. So thank you so much for the opportunity. Here we go. Please turn off all the cameras if you don't want to be shocked later. நீ இருக்கிறியே ஓல கொட்டையா, சும்மா நடக்கிறியே தவள கொட்டாயா. நீ இருக்கிறியே ஓல கொட்டையா, சும்மா நடக்கிறியே தவள கொட்டாயா. மஜவாய் நிக்கிறிய பஞ்சு முட்டாயா, ஆமா பஞ்சு முட்டாயா, ஐயோ பஞ்சு முட்டாயா. மஜவாய் நிக்கிறிய பஞ்சு மிட்டாயா, ஆமா பஞ்சு மிட்டாயா, ஐயோ பஞ்சு மிட்டாயா. சோஜாவாய் நிக்கிறிய ஓமடியில் சாஞ்சு, வாட்டமா எடுக்கிறிய வாட்டர் பாக்கெட்டு மூஞ்சி. Thank you. Amazing sir, seriously. That was so bad. No, it was really beautiful. ಚೆನ್ನಾಗಿತ್ತಾ ಇಲ್ವಾ? My entire family comes in a video, like they will watch this and they'll troll me for 2 days. I could literally see my wife and daughter in the air. ಸಂತೋಷ್ ಸರ್, ಕನ್ನಡ ಸಾಂಗ್ ಯಾವ್ದಾದ್ರು ಬಯಟ್ ಆಗಿದೆಯಾ ಸರ್ ನಿಮಗೆ? ಕನ್ನಡ ಸಾಂಗ್ ಯಾವ್ದಾದ್ರು? No. ಓಕೆ, ನೆಕ್ಸ್ಟ್ ಈವೆಂಟಲ್ಲಿ Next event, 8 songs I will sing. ಇಲ್ಲ, ಖಂಡಿತ. ಆಗಲೇ ಒಂದು ಹೇಳಿದ್ರು, ಕನ್ನಡ ಗೊತ್ತಿಲ್ಲ, ಬಟ್ ಈ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ನಾವು ಸಿನಿಮಾ ರಿಲೀಸ್ ಇವೆಂಟ್ ಅಂತ ಮಾಡ್ತೀವಲ್ಲ, ಅವತ್ತು ಖಂಡಿತ ಯಾರು ನೀವು ಸಮೈರವರು ನೀವು ಹೇಳ್ಕೊಡಲ್ಲ, ಖಂಡಿತ ಕನ್ನಡ ಕಲಿತಾರೆ, ಕಲಿತು ಅವರೇ ಮಾತಾಡ್ತಾರೆ. But I like the Magadeshwara song, that Ninna Poojege. But I'm not going to sing, but I love the song. ನೆಕ್ಸ್ಟ್ ಇವೆಂಟ್ ಅಲ್ಲಿ ಆ ಹಾಡನ್ನು ಹಾಡ್ಸೋಣ. ಹಾಗಾದ್ರೆ ಬೇರೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. I think all questions are going to the same. ಲಿರಿಕ್ಸ್ ಬರ್ತಿಲ್ಲ ಅಂತ ಅಂದ್ರು. ಓಕೆ, ಆದ್ರೆ ಅದಕ್ಕೂ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನಿರ್ಮಾಪಕರು ಜಯರಾಮ್ ಸರ್ ಬಂದಿದ್ದಾರೆ. ಪ್ರೀತಿಯ ಸ್ವಾಗತ ಸರ್. ಎಲ್ಲರ ಪರವಾಗಿ ನಿಮ್ಮಿಂದ ಪದ್ಮಾವತಿ ಫಿಲಮ್ಸ್ ಬ್ಯಾನರ್ ನಿರ್ಮಾಣ ಆಗಿದೆ. ಆ ಮೂಲಕ ದಯವಿಟ್ಟು ಸರ್ ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜಯರಾಮ್ ಸರ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಯರಾಮ್ ಸರ್, ಒಂದೆರಡು ಮಾತು ದಯವಿಟ್ಟು. ಫಸ್ಟ್ ಟೈಮ್ ಒಬ್ರು ರಾಜಕಾರಣಿ ಮಾತಾಡಲ್ಲ ಅಂತ ಹೇಳಿರೋದು ನೋಡಿರೋದು ನಾನು, ಸಿನಿಮಾ ಬಗ್ಗೆ ಮಾತಾಡಲ್ಲ. ಓಕೆ, ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಎನಿ ಕ್ವಶನ್ಸ್? ಒಟ್ಟು 8 ಸಾಂಗ್ ಇದೆ ಅಂತ ಆಯ್ತು ಅರ್ಥ. ಯಾರು ಹೇಳಿದ್ರು ನೆಕ್ಸ್ಟ್ 8 ಸಾಂಗ್ ಆಡ್ತೀನಿ ಅಂತ? ಅದೇ ನಾವು 8 ಕೇಳಿದ್ರೆ ಅವ್ರು 16 ಕೊಡ್ತಾರೆ.
ಅವ್ರು ಆ್ಯಕ್ಚುಲಿ ಇವತ್ತೇ ಅವ್ರು ಎಷ್ಟು ಜೋವಿಯಲ್ ಅಂದರೆ, ನಾವು ಫಸ್ಟ್ ಟೈಮು ಅವ್ರನ್ನ ಮೀಟ್ ಮಾಡಿದಾಗ ಯಾವಾಗಲೂ ಶಾರ್ಟ್ಸ್ ಎಲ್ಲ ಇರ್ತಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ, ಯಾವುದೇ ಫಂಕ್ಷನ್ಗೆ ಹೋದ್ರೂ ಶಾರ್ಟ್ಸಲ್ಲೇ ಹೋಗ್ಬಿಡ್ಲ ನಾನು ಅಂತ ಕೇಳ್ತಿರ್ತಾರೆ. ಅವ್ರು ಆ್ಯಕ್ಚುಲಿ ಮೀನಾಕ್ಷಿ ಮೇಡಮ್ ಅವರು ವೈಫ್ ಅವರು People used to tell me, Vinod sir, I think for Cuckoo, the film, the audio launch, director came to me and he was like, sir, tomorrow audio launch, pant, that was what he said. Then I was like, sure, buy me a pant. Then we went to some shop and he bought me something, yeah. But this is all my wife. If left alone, I'll just come with my shorts and I really don't care, so. ನೆಕ್ಸ್ಟ್ ಬಲರಾಮನ ದಿನಗಳು ರಿಲೀಸ್ ಇವೆಂಟಿಗೆ ಪಂಚೆ ಮತ್ತೆ ಶಲ್ಯ ಎಲ್ಲ ಹಾಕೊಂಡು ಕರ್ಕೊಂಡ್ ಬನ್ನಿ ಸರ್, ಶಾಪಿಂಗ್ ಮಾಡಿಸಿ. ಇಲ್ಲ, ಖಂಡಿತ. ಏನು ಅಂದರೆ ಅವರ ಒಂದು ಸಿದ್ಧಾಂತ ಏನು ಅಂದರೆ, ನನ್ನ ಕೆಲಸ ಮಾತಾಡಲಿ ನಾನಲ್ಲ ಅನ್ನೋದು. ಸೊ ಹಾಗಾಗಿ ಅವರು ಏನು ಕೆಲಸ ಮಾಡ್ತಿದ್ದಾರೋ ಎಲ್ರಿಗೂ ಗೊತ್ತಾಗಿದೆ. ಸೊ ಬಲರಾಮನ ದಿನಗಳಿಂದ ಇನ್ನೂ ನೆಕ್ಸ್ಟು ಯಾವುದೇ ವೇದಿಕೆಯಲ್ಲಿ ಹೋದ್ರೂ ನಮ್ಮ ಸಿನಿಮಾ ಸಾಂಗು, ಕನ್ನಡ ಸಾಂಗ್ ಹಾಡಲೇಬೇಕು ಅವರು. ಅದು ಆ ಥರದ್ದು ಒಂದು ಹಿಟ್ಟು ಕೊಡ್ತಾರೆ ಅಂತ ನಂಬಿಕೆ ನನಗಿದೆ. ಫಾರ್ ಶೋರ್. ಥ್ಯಾಂಕ್ ಯು ಸೋ ಮಚ್. Hopefully. ಎಸ್, ಇದೀಗ ಒಂದು ಗ್ರೂಪ್ ಫೋಟೋ ದಯವಿಟ್ಟು. ಗ್ರೂಪ್ ಫೋಟೋ ಆದಮೇಲೆ ಆ್ಯಕ್ಚುಲಿ ಬಂದು ಜಯರಾಮ್ ಸರ್ ನೋಡಲಿಲ್ಲ ವಿ ಟಿ ಸರ್, ಅವ್ರು ವಿ ಟಿ ನೋಡಿರಲಿಲ್ಲ. ಒಂದೇ ನಿಮಿಷ ವಿ ಟಿ ನೋಡಿದ್ಮೇಲೆ ಊಟಕ್ಕೆ ಹೋಗೋಣ ಎಲ್ಲರೂ. ಆ್ಯಂಡ್ ಸಮೈರಾ ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾ. ಗ್ರೂಪ್ ಫೋಟೋ ಆದ ನಂತರ ಮತ್ತೊಮ್ಮೆ ವಿ ಟಿ ಪ್ಲೇ ಆಗುತ್ತೆ. ನಮ್ಮ ಸಂತೋಷ್ ನಾರಾಯಣನ್ ಸರ್ ಅವರ ಇಂಟ್ರೊಡಕ್ಷನ್ ವಿ